ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯಶ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಒಂದು ಟ್ಯೂಬ್ಲೈಟ್ನ ನಾನು ನಿಮಗೆ ಇವತ್ತು ಪರಿಚಯ ಮಾಡಿಸ್ತಾ ಇದ್ದೀನಿ. ಈ ಒಂದು ಟ್ಯೂಬ್ಲೈಟ್ ಹೆಂಗೆ ಅಂತಂದರೆ ನೀವು ಕಲರ್ಗಳನ್ನ ಚೇಂಜ್ ಮಾಡ್ಬೋದು. ಆಯಿತಾ, ಜಸ್ಟ್ ನಿಮ್ಮ ಹತ್ರ ಒಂದು ಮೊಬೈಲ್ ಇತ್ತು ಅಂತಂದರೆ ಸಾಕು, ಆ್ಯಂಡ್ರಾಯ್ಡ್ ಫೋನ್ ಇತ್ತು ಅಂತಂದರೆ ಆ ಒಂದು ಫೋನ್ ಮುಖಾಂತರ ನೀವು ಈ ಒಂದು ಟ್ಯೂಬ್ಲೈಟ್ನ ನೀವು ಹ್ಯಾಂಡಲ್ಲು ಕೂಡ ಮಾಡ್ಬೋದು ಆ್ಯಂಡ್ ಕಲರ್ನು ಕೂಡ ಚೇಂಜ್ ಮಾಡ್ಬೋದು. ಯಾವ ಕಲರ್ನ ಮಾಡ್ಬೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ಒಂದು ಟ್ಯೂಬ್ಲೈಟ್ ಯಾರಿಗೆಲ್ಲ ಉಪಯೋಗ ಆಗುತ್ತೆ ಅಂತಂದರೆ, ಯಾರಾದರೂ ಕ್ರಿಯೇಟರ್ಸ್ಗಳಿದ್ದಾರೆ, ಲೈಕ್ ಇವಾಗ ಯೂಟ್ಯೂಬಲ್ಲಿ ವೀಡಿಯೋಸ್ಗಳನ್ನ ಮಾಡಬೇಕು ಅಂತಾರೆ, ಡಿಫ್ರೆಂಟ್ ಲೈಟ್ಗಳು ನಿಮ್ಗೆ ಬೇಕು ಅಂತಂದರೆ ಇದೊಂದೇ ಒಂದು ಟ್ಯೂಬ್ಲೈಟ್ ತೊಗೊಂಡ್ರೆ ಸಾಕು. ಅಂತಂದರೆ ಎಲ್ಲ ಸುಮಾರು ಕಲರ್ ಬರೋಲ್ಲ, ಕೆಲವೊಂದಷ್ಟು ಕಲರ್ ಬರುತ್ತೆ, ಅದನ್ನು ನಾನು ನಿಮ್ಗೆ ತೋರಿಸ್ತೀನಿ. ಬೇಕು ಅಂದವರು ಈ ಒಂದು ಪ್ರಾಡಕ್ಟ್ನ ನೀವು ತೊಗೋಬೋದು. ಡಿಸ್ಕ್ರಿಪ್ಷನ್ ಲಿಂಕು ಕೂಡ ಕೊಟ್ಟಿರ್ತೀನಿ. ಫಸ್ಟು ಇದನ್ನು ಉಪಯೋಗಿಸ್ಕೊಂಡು ನೀವು ಮೊಬೈಲಲ್ಲಿ ಕಂಟ್ರೋಲ್ ಮಾಡೋದು ಹೆಂಗೆ, ಪೇರ್ ಮಾಡೋದು ಹೆಂಗೆ, ಯಾವ್ಯಾವ ಕಲರ್ ಬರ್ಸ್ಬೋದು ಅನ್ನೋದೆಲ್ಲ ನಿಮಗೆ ತಿಳಿಸ್ಕೊಟ್ಬಿಡ್ತೀನಿ. ಅದಾದಮೇಲೆ ಡಿಸ್ಕ್ರಿಪ್ಷನ್ನ ಚೆಕ್ಔಟ್ ಮಾಡಿಬಿಟ್ಟು ನೀವು ಪರ್ಚೇಸ್ ಮಾಡ್ಕೋಬೋದು. ಹಾಗಾದರೆ ಹೇಗೆ ಈ ಒಂದು ಪ್ರಾಡಕ್ಟ್ ಇದೆ ಅಂತ ನೋಡೋಣ. ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ. ಆಯಿತಾ, ಲೈಕು. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಓಕೆ ಗೈಸ್, ಇವಾಗ ನಾನು ನಿಮಗೆ ಆ ಒಂದು ಟ್ಯೂಬ್ಲೈಟ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಡಿಸ್ಕ್ರಿಪ್ಷನ್ ಲಿಂಕ್ ಇದೆ ಈ ಒಂದು ಟ್ಯೂಬ್ಲೈಟ್ ಲಿಂಕು. ಸೊ ಇದನ್ನು ಯಾವ ಥರ ನೀವು ಕನೆಕ್ಟ್ ಮಾಡಿಬಿಟ್ಟು ಯಾವ್ಯಾವ ಕಲರ್ ಬರೆಸ್ಬೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ. ಓಕೆ, ಸೊ ಇವಾಗ ಆಲ್ಮೋಸ್ಟ್ ಅಲ್ಲಿ ಟ್ಯೂಬ್ಲೈಟ್ ನೋಡಿರ್ತೀರ. ಸೊ ಅದರಿಂದ ಅದೇನು ಜಾಸ್ತಿ ತೋರ್ಸೋಕೆ ಹೋಗಲ್ಲ. ಸೊ ಇವಾಗ ಇದನ್ನು ಯಾವ ಥರ ಕನೆಕ್ಟ್ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ನೀವು ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಆ ಒಂದು ಅಪ್ಲಿಕೇಶನ್ ಹೆಸರು ಬಂದುಬಿಟ್ಟು ವಿಪ್ರೋ ನೆಕ್ಸ್ಟ್ ಸ್ಮಾರ್ಟ್ ಹೋಮ್ ಅಂತ ಅಂದ್ಬಿಟ್ಟು ಈ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ. ಪ್ಲೇಸ್ಟೋರಲ್ಲಿ ಸಿಗುತ್ತೆ. ಸಿಕ್ಕಿಲ್ಲ ಅಂತಾರೆ ಡಿಸ್ಕ್ರಿಪ್ಷನ್ಲು ಕೂಡ ಹಾಕಿರ್ತೀನಿ. ಸೊ ಅದಾದಮೇಲೆ ನೀವು ಈ ಥರ ಓಪನ್ ಮಾಡ್ಕೋಬೇಕು. ಒಂದು ನಿಮಿಷ ಇರಿ. ಓಕೆ ಗೈಸ್, ಈ ಥರ ನೀವು ಓಪನ್ ಮಾಡ್ಕೋಬೇಕು. ಓಪನ್ ಮಾಡ್ಕೊಂಡಾಗ ಇಲ್ಲಿ ನಿಮಗೆ ಆ್ಯಡ್ ಡಿವೈಸ್ ಅಂತ ಬರುತ್ತೆ. ಸೊ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿದಾಗ ಇಲ್ಲಿ ನೀವು ಲೈಟ್ ಸೋರ್ಸ್ ವೈಫೈ ಅಂತ ಇರುತ್ತೆ ನೋಡಿ, ಈ ಒಂದು ಆಪ್ಷನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ನಿಮಗೆ ವೈಫೈ ಇರಬೇಕಾಯ್ತಾ. ಸೊ ನಿಮ್ಮ ಹತ್ರ ವೈಫೈ ಇದ್ದರೆ ಮಾತ್ರ ಈ ಒಂದು ಟ್ಯೂಬ್ಲೈಟ್ನ ನೀವು ಕನೆಕ್ಟ್ ಮಾಡೋದಕ್ಕೆ ಸಾಧ್ಯ. ನಾನು ರೀಸೆಂಟಾಗಿ ಒಂದು ವೈಫೈ ತಗೊಂಡೆ, ನಿಮ್ಗೆ ಗೊತ್ತಿರೋದೆ, ರೂಟರ್ನ. ಸೊ ಅದು ಇಲ್ಲಿದೆ. ಸೊ ಇದ್ರ ಬಗ್ಗೆ ಅನ್ಬಾಕ್ಸಿಂಗ್ ವಿಡಿಯೋ ಮಾಡಿದ್ದೀನಿ, ಬೇಕಾದರೆ ನೀವು ಕೂಡ ತಗೋಬೋದು. ಇದರಿಂದ ತುಂಬ ಉಪಯೋಗ ಆಗುತ್ತೆ. ನಿಮ್ಮ ಒಂದು ಇಂಟರ್ನೆಟ್ ಎಲ್ಲ ಫಾಸ್ಟಾಗಿ ತುಂಬ ವರ್ಕ್ ಆಗುತ್ತೆ, ಬೇಗ. ಸೊ ಇದರ ಲಿಂಕ್ ಎಲ್ಲ ಬೇಕಾದರೆ ಡಿಸ್ಕ್ರಿಪ್ಷನಲ್ಲೂ ಕೊಟ್ಟಿರ್ತೀನಿ. ಆ್ಯಂಡ್ ವಿಡಿಯೋ ಲಿಂಕೂ ಕೂಡ ಐ ಕಾರ್ಡು ಮತ್ತು ಎಂಡ್ ಸ್ಕ್ರೀನಲ್ಲಿ ಮತ್ತು ಡಿಸ್ಕ್ರಿಪ್ಷನಲ್ಲೂ ಕೂಡ ಕೊಟ್ಟಿರ್ತೀನಿ. ಚೆಕ್ಔಟ್ ಮಾಡಿ. ಇದನ್ನು ತಗೊಬಿಟ್ರೆ ತುಂಬ ಈಸಿ ಆಗುತ್ತೆ. ಇದಕ್ಕೂ ಯೂಸ್ ಆಗುತ್ತೆ ಈ ಟ್ಯೂಬ್ಲೈಟ್ಗೂ. ಆ್ಯಂಡ್ ನಿಮ್ಮ ಇಂಟರ್ನೆಟ್ಟು ಕೂಡ ನೀವು ಫಾಸ್ಟಾಗಿ ವರ್ಕ್ ಮಾಡ್ಬೋದು. ಸೊ ಇವಾಗ ನಾವೇನು ಮಾಡೋಣ, ಇದಕ್ಕೆ ನಾವು ವೈಫೈಗೆ ನಾವು ಕನೆಕ್ಟ್ ಮಾಡ್ಕೋಬೇಕು. ಫಸ್ಟು ಇಲ್ಲಿ ನೀವು ನೋಡ್ಬೋದು ಲಕ್ಕೇಶ್ ಅಂತ ನಂದು ವೈಫೈ. ಸೊ ಇದಕ್ಕೆ ನಾನು ಪಾಸ್ವರ್ಡ್ ಹಾಕ್ಬಿಟ್ಟು ಕನೆಕ್ಟ್ ಮಾಡ್ಕೋತೀನಿ. ಅದಾದಮೇಲೆ ನಾನು ನಿಮಗೆ ಸಿಗ್ತೀನಿ. ಓಕೆ ಗೈಸ್, ನೆಕ್ಸ್ಟ್ ಸ್ಟೆಪ್ ನಿಮ್ಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ರೀಸೆಟ್ ದ ಡಿವೈಸ್ ಫಸ್ಟ್ ಅಂತ ಅಂದ್ಬಿಟ್ಟು, ಇಫ್ ದ ಲೈಟ್ ಈಸ್ ಬ್ಲಿಂಕಿಂಗ್ ಫಾಸ್ಟ್ ಸ್ಕಿಪ್ ದ ರೀಸೆಟ್ ಸ್ಟೆಪ್ ಅಂತ ಅಂದ್ಬಿಟ್ಟು, ಪವರ್ ಆನ್, ಟರ್ನ್ ಆನ್, ಆಫ್ ಮತ್ತು ಆನ್ ಆಫ್ ಅಂತ ಅಂದ್ಬಿಟ್ಟು ನಿಮಗೆ 3ರಿಂದ 5 ಅಥವಾ 7 ಟೈಮು ನೀವು ಈ ಒಂದು ಕೆಲಸನ ನೀವು ಮಾಡಬೇಕು, ನೀವು ರೀಸೆಟ್ನ ಮಾಡೋದಕ್ಕೆ ಈ ಒಂದು ಟ್ಯೂಬ್ಲೈಟ್ನ. ಸೊ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ, ಇವಾಗ ಪವರ್ ಆನು ಆಫು ಇದನ್ನೆಲ್ಲ ಮಾಡ್ತೀನಿ. ಎಷ್ಟು ಸಲ? 3ರಿಂದ 5 ಸಲ. ಸೊ ಈ ಥರ ಬ್ಲಿಂಕ್ ಆಗುತ್ತೆ. ಸೊ ಅಲ್ಲಿ ತನಕ ನೀವು ಆನ್ ಆಫು ಮಾಡ್ತಾ ಇರಬೇಕು, ಆಯಿತಾ. ಸೊ ಇವಾಗ ನಾನು 3ರಿಂದ 5 ಸಲ ನಾನು ಪವರ್ ಆಫ್ ಆನು ಮಾಡ್ತೀನಿ. 1 2 3 4 5. ಇನ್ನೊಂದು ಎಕ್ಸ್ಟ್ರಾ ಮಾಡೋಣ. ಸೊ ಇವಾಗ ನಾನು 5 ಸಲ ಕ್ಲಿಕ್ ಮಾಡಿದ್ದೀನಿ. ಸೊ ಇವಾಗ ಇದು ಬ್ಲಿಂಕ್ ಆಗೋಕ್ಕೆ ಶುರು ಆಗುತ್ತೆ. ಬೇಕಾದರೆ ನೀವೇ ನೋಡಿ ಬ್ಲಿಂಕ್ ಆಗ್ತಾಯಿದೆ. ಇವಾಗ ನಾವು ಇದನ್ನು ಪೇರ್ ಮಾಡ್ಬೋದು. ಹೇಗೆ ಅಂತಂದರೆ, ಕನ್ಫರ್ಮ್ ಇಂಡಿಕೇಟರ್ ರ್ಯಾಪಿಡ್ಲಿ ಬ್ಲಿಂಕ್ ಅಂತಿದೆ ನೋಡಿ, ಇದ್ರ ಕ್ಲಿಕ್ ಮಾಡಬೇಕು. ಯಾವಾಗ ಅಂತಂದರೆ ಇದು ಬ್ಲಿಂಕ್ ಆದಾಗ. ಸೊ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನೆಕ್ಸ್ಟ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೋಬೇಕು. ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡಿದಾಗ ಇಲ್ಲಿ ನಿಮಗೆ ಸಿಂಪಲ್ಲಾಗಿ ಆ್ಯಡಿಂಗ್ ಡಿವೈಸ್ ಅಂತ ಒಂದು ಆಪ್ಷನ್ ತೋರಿಸುತ್ತೆ. ಸೊ ಈ ಥರ ತೋರಿಸ್ತಾ ಇದೆ ಅಂತಂದರೆ ನಿಮ್ಮ ಒಂದು ಟ್ಯೂಬ್ಲೈಟ್ನ ಇದು ಫೈಂಡ್ ಔಟ್ ಮಾಡ್ತಾಯಿದೆ ಆ್ಯಂಡ್ ಪೇರ್ ಆಗ್ತಾಯಿದೆ. ಸೊ ವೆಯ್ಟ್ ಮಾಡಿ. ಸೊ ಇದಕ್ಕೆ ಒಂದು ಸ್ವಲ್ಪ ಟೈಮ್ ತೊಗೊಳ್ತಾ ಇದೆ. ನೀವು ನೋಡ್ಬೋದು ಸ್ಕ್ಯಾನ್ ಡಿವೈಸ್ ಅಂತ ಬರ್ತಾಯಿದೆ ಆ್ಯಂಡ್ ರಿಜಿಸ್ಟರ್ ಆನ್ ಕ್ಲೌಡು. ಸೊ ಮತ್ತು ಇನಿಷಿಯಲೈಸ್ ದ ಡಿವೈಸ್ ಅಂತ ಅಂದ್ಬಿಟ್ಟು. ಸೊ ಇದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಇವಾಗ 1 ಸ್ಟೆಪ್ ಆಗಿದೆ, 2 ಸ್ಟೆಪ್ ಆಯಿತು, 3 ಸ್ಟೆಪ್ಪು ಕೂಡ ಇವಾಗ ಆಗ್ತಾ ಇದೆ. ಸೊ ಇವಾಗ ಫೈನಲ್ ಇವಾಗ ಆ್ಯಡೆಡ್ ಸಕ್ಸಸ್ಫುಲಿ ಅಂತ ಬಂದಿದೆ, ವಿಪ್ರೋ 2 CCT ಸ್ಮಾರ್ಟ್ ಅಂತ ಅಂದ್ಬಿಟ್ಟು. ಸೊ ಇವಾಗ ನಾನು ಡನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇವಾಗ ನಾವು ಇದನ್ನು ಕಂಟ್ರೋಲ್ ಮಾಡ್ಬೋದು. ಹೇಗೆ ಕಂಟ್ರೋಲ್ ಮಾಡೋದು ಅಂತ ಇವಾಗ ನಾನು ನಿಮಗೆ ತೋರಿಸ್ತೀನಿ. 2 CCT ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಇವಾಗ ನಾನು ನಿಮಗೆ ಎಫೆಕ್ಟ್ ತೋರಿಸ್ತೀನಿ. ಲೈಟ್ ಆಫ್ ಮಾಡಿಬಿಡ್ತೀನಿ, ಆಯಿತಾ. ಇವಾಗ ನೀವು ನೋಡ್ತಾ ಇದ್ದೀರಾ, ಇದು ಯಾವ ಕಲರ್ ಇದೆ? ವೈಟ್ ಕಲರ್ ಇದೆ. ಸೊ ಇಲ್ಲಿ ನೀವು ಬ್ರೈಟ್ನೆಸ್ನ ನೀವು ಸೆಟ್ ಮಾಡ್ಕೋಬೋದು, ಎಷ್ಟು ಬೇಕಷ್ಟು ಕೊಟ್ಕೋಬೋದು. ಇಲ್ಲಿ ನೀವು ಎಷ್ಟು ಕೊಡ್ತೀರಾ ಅಷ್ಟು ಇಲ್ಲಿ ತಗೊಳುತ್ತೆ ನೋಡಿ. ಕಮ್ಮಿ ಜಾಸ್ತಿ ನೀವು ಮೊಬೈಲಲ್ಲೇ ಹ್ಯಾಂಡಲ್ ಮಾಡ್ಬೋದು. ಜಾಸ್ತಿ ಬೇಕು ಅಂತಂದರೆ ಜಾಸ್ತಿ, ಕಮ್ಮಿ ಬೇಕು ಅಂತಂದರೆ ಕಮ್ಮಿ.
ಅದೇ ಥರ ನೀವು ಇಲ್ಲಿ ಕಲರು ಕೂಡ ಚೇಂಜ್ ಮಾಡ್ಬೋದು. ನೀವು ನೋಡಿ ನಾನಿವಾಗ ವೈಟ್ ಇರೋದನ್ನ ಯೆಲ್ಲೋ ಮಾಡ್ತೀನಿ ನೋಡಿ. ಇವಾಗ ಲೈಟು ಯಾವ ಕಲರ್ ಆಯಿತು, ಯೆಲ್ಲೋ ಕಲರ್ ಬರ್ತಾಯಿದೆ. ನಿಮ್ಮ ವೀಡಿಯೋದಲ್ಲಿ ಬೇರೆ ಥರ ಕಾಣಿಸ್ತಾ ಇರ್ಬೋದು, ಬಟ್ ಯೆಲ್ಲೋ ಕಲರ್ ಬರ್ತಾಯಿದೆ ಆಯಿತಾ. ಸೊ ನೋಡಿ ಯೆಲ್ಲೋ ಕಲರ್ ಬರ್ತಾಯಿದೆ, ವೀಡಿಯೋದಲ್ಲಿ ವೈಟ್ ಥರನೇ ಕಾಣಿಸ್ತಾ ಇದೆ. ಸೊ ಅದೇ ಥರ ನೀವಿಲ್ಲಿ ಇನ್ನೂ ಬೇರೆ ಬೇರೆ ಕಲರು, ಸ್ವಲ್ಪ ವೈಟಿಗೆ ಸ್ವಲ್ಪ ಬ್ಲೂ ಕಲರ್ ಬರೋ ಥರ ಎಲ್ಲ ಇದೆ. ಸೊ ಅದೆಲ್ಲ ಮಾಡ್ಕೋಬೋದು ನೀವು. ಅದೇ ಥರ ಇಲ್ಲಿ ನಿಮಗೆ ಸೀನ್ ಅಂತಲೂ ಕೂಡ ಇರುತ್ತೆ. ಇಲ್ಲಿ ನಿಮಗೆ ಕೆಲವೊಂದಷ್ಟು ಸೀನ್ಸ್ಗಳಿರುತ್ತೆ. ಈ ಒಂದು ಸೀನ್ಸಿಗೆ ತಕ್ಕಂಗೆ ಎಲ್ಲ ಲೈಟ್ ಬರೋದಕ್ಕೆ ಶುರು ಆಗುತ್ತೆ. ಸೊ ರೀಡ್ ಸೀನ್ಗೆ ಈ ಥರ ಬರುತ್ತೆ ಲೈಟು, ನೈಟ್ ಸೀನ್ಗೆ ಇದು ಕ್ಲಿಕ್ ಮಾಡಿದ್ರೆ ಈ ಥರ ಬರುತ್ತೆ. ಸೊ ಅದೇ ಥರ ವರ್ಕಿಂಗ್ಗೆ ಈ ಥರ ಒಂದು ಲೈಟ್ ಬರುತ್ತೆ. ಸೊ ಇದೇ ಥರ ನಿಮಗೆ ಹಲವಾರು ಫಿಲ್ಟರ್ಸ್ಗಳ ಥರ ಇದೆ ಸೀನ್ಗಳು. ಸೊ ಅದರಿಂದ ನೀವು ಆ ಒಂದು ಮೂಡ್ಗೆ ಈ ಒಂದು ಲೈಟನ್ನು ನೀವು ತಗೊಂಡು ಹೋಗ್ಬೋದು. ಆನು ಆಫು ನೀವು ಇಲ್ಲೇ ಕಂಟ್ರೋಲ್ ಮಾಡ್ಬೋದು. ಆಫ್ ಬೇಕು ಅಂತಂದರೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಲೈಟ್ ಆಫ್ ಆಗುತ್ತೆ, ಕ್ಲಿಕ್ ಮಾಡಿದ್ರೆ ಆನ್ ಆಗುತ್ತೆ. ಓಕೆ, ಒಟ್ಟಿನಲ್ಲಿ ಈ ಒಂದು ಟ್ಯೂಬ್ಲೈಟ್ನ ನೀವು ಆರಾಮಾಗಿ ಮೊಬೈಲಲ್ಲೇ ನೀವು ಹ್ಯಾಂಡಲ್ ಮಾಡ್ಬೋದು ಆಯಿತಾ. ಸೊ ಇದು ಒಂದು ಬೆಸ್ಟ್ ಫೀಚರ್ ಅಂತಲೇ ಹೇಳ್ಬೋದು. ಸೊ ಇದನ್ನು ನೀವು ಮಾಡಬೇಕು ಅಂತಂದರೆ ನಿಮ್ಮ ಹತ್ರ ಈ ಟ್ಯೂಬ್ಲೈಟ್ ಇರಬೇಕು, ಆ್ಯಂಡ್ ಅದೇ ಥರ ನಿಮ್ಮ ಹತ್ರ ಒಂದು ವೈಫೈ ಇರಬೇಕು. ಆ ವೈಫೈ ಅಂತೂ ತುಂಬ ಕಮ್ಮಿ ತಗೋಬೋದು ಆರಾಮಾಗಿ. ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕು ಕೂಡ ಹಾಕಿರ್ತೀನಿ. ಆ್ಯಂಡ್ ನಿಮ್ಮ ಹತ್ರ ಒಂದು ಮೊಬೈಲ್ ಇದ್ದರೆ ಸಾಕು, ಇದನ್ನೆಲ್ಲ ಫುಲ್ಲು ಕಂಟ್ರೋಲ್ ಮಾಡ್ಬೋದು. ಸೊ ನೀವು ಅದೇ ಥರ ನೀವು ಯೂಟ್ಯೂಬ್ ವೀಡಿಯೋಗಳಿಗೆ ಇದನ್ನು ಉಪಯೋಗಿಸ್ಕೋಬೋದಲ್ವಾ. ಯೆಲ್ಲೋ ಕಲರ್ ಲೈಟ್ನ ನೀವು ರಿಂಗ್ ಲೈಟ್ ತೊಗೊಳ್ಳೋ ಬದಲು ಇದನ್ನೇ ಹಾಕ್ಕೊಂಡು ಆರಾಮಾಗಿ ಡಬ್ ಸ್ಮ್ಯಾಶ್ಗಳನ್ನೆಲ್ಲ ನೀವು ಮಾಡ್ಕೋಬೋದು ಆಯಿತಾ. ಇದಿಷ್ಟು ಇವತ್ತಿನ ಒಂದು ವೀಡಿಯೋ. ಏನಾದ್ರು ಡೌಟ್ ಇದ್ದರೆ ಕೇಳಿ. ಥ್ಯಾಂಕ್ ಯು ಸೊ ಮಚ್. ಮತ್ತೆ ಸಿಗ್ತೀನಿ ಎಲ್ರಿಗೂ. ಬೈ. ಜೈ ಹಿಂದ್. ವಂದೇ ಮಾತರಂ.